ಮಚ್ಚ ಏನಾಯ್ತು? ಪಂಚರ್ ಆಗಿದ್ರು ಟೈರ್ ಬದಲಾಯಿಸ್ತಾ ಇದೀನಿ. ಮಚ್ಚ ಮನೆ ಡ್ರೈವರ್ ಒಂದು ವಿಡಿಯೋ ಮಾಡಿದ್ರಲ್ಲ, ಅದು 4 ಮಿಲಿಯನ್ ವ್ಯೂಸ್ 500K ಲೈಕ್ಸ್ ಬಂದಿತ್ತಲ್ಲ. ಒಬ್ಬೊಬ್ರು ಒಳ್ಳೆ ಕಾಮೆಂಟ್ಸ್ ಹಾಕಿದಾರೆ, ಒಬ್ಬೊಬ್ರು ಬ್ಯಾಡ್ ಆಗಿ ಹಾಕಿದಾರೆ. ಅದ್ರ ಬಗ್ಗೆ ಏನೋ ಹೇಳಕ್ ಇಷ್ಟಪಡ್ತೀಯ ಮಚ್ಚ ನೀನು? ಯಾಕಂದ್ರೆ ಕಾಮೆಂಟ್ಸ್ ಆಲ್ಮೋಸ್ಟ್ ಎಲ್ಲ ತುಂಬಾ ಚೆನ್ನಾಗ್ ಕೊಟ್ಟವ್ರೆ. ಅದ್ರಲ್ಲಿ ಒಂದ್ ಸ್ವಲ್ಪ ಜನ ವಿದ್ಯಾಭ್ಯಾಸದ ಬಗ್ಗೆ ಚೀಪ್ ಆಗಿ ಮಾತಾಡಿದೀನಿ ಅಂತ ಕಾಮೆಂಟ್ ಮಾಡಿದ್ದಾರೆ. ವಿದ್ಯಾಭ್ಯಾಸ ಎಲ್ಲರಿಗೂ ಇಂಪಾರ್ಟೆಂಟ್. ನಾನು ನನ್ನ ವೃತ್ತಿ ಬಗ್ಗೆ ಹೇಳ್ಕೊಂಡೆ ಅಷ್ಟೇ, ವಿದ್ಯಾಭ್ಯಾಸ ಬಗ್ಗೆ ಚೀಪ್ ಆಗಿ ಮಾತಾಡಿಲ್ಲ. ವಿದ್ಯಾಭ್ಯಾಸದ ಬಗ್ಗೆ ನಾವು ಚೀಪ್ ಆಗಿ ಏನಾದ್ರು ಮಾತಾಡಿರ್ತಾರ ಅವ್ರಿಗೆ ಅನ್ಸಿದ್ರೆ ನಮ್ ಕಡೆಯಿಂದ ಒಂದು ಕ್ಷಮೆ ಇರ್ಲಿ. ಮೊನ್ನೆ ಕಾಮೆಂಟ್ ಅಲ್ಲಿ ನಿನ್ ಮಗನ ಡ್ರೈವರ್ ಮಾಡಿಸ್ಬಿಡ್ತೀಯಾ ಅಂತ ಕಾಮೆಂಟ್ ಹಾಕಿದ್ರೆ, ಅದ್ರ ಬಗ್ಗೆ ನಾನು ಹೇಳಕ್ ಇಷ್ಟಪಡ್ತೀಯ ಮಚ್ಚ ನೀನು? ಮಗ ಪ್ರತಿಯೊಬ್ಬ ತಂದೆಗೂ ಮಕ್ಕಳನ್ನ ಓದಿಸ್ಬೇಕಾಗಿರೋ ಕರ್ತವ್ಯ ಓದಿಸ್ತಾನೆ. ಹ್ಞೂ ಮಚ್ಚ. ಅವ್ರ ಹಣೆ ಬರ ಮುಂದೆ ಡಾಕ್ಟರ್ ಆಗ್ತಾರೋ, ಇಂಜಿನಿಯರ್ ಆಗ್ತಾರೋ, ಡ್ರೈವರ್ ಆಗ್ತಾರೋ, ಇಲ್ಲ 500 ರೂಪಾಯಿ ಕೂಲಿಗೆ ಹೋಗ್ತಾರೋ, ಅವ್ರ ಹಣೆ ಬರ. EMI ಬಗ್ಗೆ ಕೇಳಿದಾರೆ. ಮತ್ತೆ ನಿನ್ ಗಾಡಿ ಎಷ್ಟಾಯ್ತು ಮಚ್ಚ EMI? 1 ವರ್ಷ ಆಯ್ತಾ ಮಗ, ಎಲ್ಲ ಮುಗ್ದೋಗುತ್ತೆ. ನಾನು ಏಕಾಏಕಿ ಡಿಪಾರ್ಟ್ಮೆಂಟ್ ಬಂದಿಲ್ಲ. 6 ವರ್ಷ ಬೇರೆಯವ್ರ ಕಡೆ ಕೆಲಸ ಮಾಡ್ಕೊಂಡು ಆಮೇಲೆ ನಾನೇ ಸ್ವಂತ 2 ವರ್ಷದಿಂದ ನಾನೇ ಗಾಡಿ ತಗೊಂಡು ನಾನೇ ಡ್ರೈವರ್ ಕುತ್ಕೊಂಡು ನಾನೇ ದುಡಿತಾ ಇದ್ದೀನಿ. ಇವಾಗ ಏನು ಬಾಧೆ ಅನ್ಸಲ್ಲ. ವಿದ್ಯಾಭ್ಯಾಸದ ಮೇಲೆ ನಮಗೂ ಅರಿವಿದೆ ಗುರು. ನಾವು ಡಿಗ್ರಿ ಡ್ರಾಪ್ ಔಟ್. ಏನ್ ಮಾಡೋದು, ನಮ್ ಹಣೆ ಬರ ಇದೇ ತಲೆ ಗಂಟಿಲ್ಲ. ನನ್ನ ವೃತ್ತಿ ಮಾತ್ರ ನಾನು ಗೌರವ ಕೊಟ್ಟು ಮಾತಾಡ್ದೆ ಅಷ್ಟೇ. ಒಂದು ಡ್ರೈವರ್ ಕಷ್ಟ ಇನ್ನೊಬ್ಬ ಡ್ರೈವರ್ಗೆ ಗೊತ್ತಾಗುತ್ತೆ. ರೈತ ದೇಶದ ಬೆನ್ನೆಲುಬಾದ್ರೆ ನಮ್ಮಂತ ಡ್ರೈವರ್ಗಳು ದೇಶದ ನರನಾಡಿಗಳಾಗಿರ್ತೀವಿ. ಅಡಿಯಿಂದ ಮುಡಿವರೆಗೂ ರಕ್ತ ಹರಿಯೋ ತರ ಹರಿತಾನೆ ಇರ್ತೀವಿ.